ಅಖಂಡ ಕರ್ನಾಟಕ ಬಂದ್ ಈ ಜನ್ಮದಲ್ಲೇ ಹಿಂದೆ ಪಡೆಯುವ ಪ್ರಶ್ನೆ ಇಲ್ಲ. ಇದು ಸತ್ಯ. ಬೊಮ್ಮಾಯಿಯವರು ದಾರಿ ತಪ್ಪುವುದರಷ್ಟೇ ಹೊರತು ಇಲ್ಲದೇ ಇದ್ರೆ ಅದ್ರ ಕಥೆನೇ ಬೇರೆ ಇತ್ತು. ಮಾರ್ಚ್ 22ರಂದು ಕರ್ನಾಟಕ ಬಂದ್ಗೆ ವಾಟಾಳ್ ನಾಗರಾಜ್ ಅವರು ಕರೆಯನ್ನು ಕೊಟ್ಟಿರುವಂಥದ್ದು. ಸದ್ಯ ಈಗ ನನ್ನೊಂದಿಗೆ ಕನ್ನಡ ಪರ ಹೋರಾಟಗಾರರು, ಹಿರಿಯ ಕನ್ನಡ ಪರ ಹೋರಾಟಗಾರರು ವಾಟಾಳ್ ನಾಗರಾಜ್ ಅವರು ನನ್ನೊಂದಿಗಿದ್ದಾರೆ. ಅವ್ರನ್ನ ನನಗೆ ಮಾತಾಡಿಸ್ತಾ ಹೋಗ್ತಿದ್ದೀನಿ. ಸರ್, ಮಾರ್ಚ್ 22ನೇ ತಾರೀಕಿನಂದು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದೀರಿ. ಯಾವ ರೀತಿಯಾಗಿ ಪ್ರತಿಭಟನೆ ನಡೆಯುತ್ತೆ, ಬಂದ್ ನಡೆಯುತ್ತೆ ಅನ್ನುವಂಥದ್ದು? ಬಂದು ಎಲ್ಲ ರೀತಿಯಲ್ಲಿ ಯಶಸ್ವಿ ಆಗುತ್ತೆ. ಇದು ಯಾರ ಪ್ರತಿಷ್ಠೆ ಬಂದಲ್ಲ, ಕನ್ನಡಿಗರ ಸ್ವಾಭಿಮಾನದ ಬಂದು, ಕನ್ನಡಿಗರಿಗಾಗಿ ಬಂದು, ಕನ್ನಡದ ಗೌರವಕ್ಕಾಗಿ ಬಂದು, ಈ ರಾಜ್ಯದ ಬೇಡಿಕೆಗಾಗಿ ಬಂದು, ಮಹದಾಯಿ, ಕಳಸಾ ಬಂಡೂರಿ, MS ನಿಷೇಧ, ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿ, ಮೇಕೆದಾಟು ಎಲ್ಲವನ್ನು ಸೇರಿಸಿ 22ರ ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಅಖಂಡ ಕರ್ನಾಟಕ ಬಂದ್ ಸಂಪೂರ್ಣವಾಗಿ ಕನ್ನಡ ಒಕ್ಕೂಟ ಕರೆದಿದೆ. ಸರ್, ಯಾವೆಲ್ಲ ಇತರ ಸಂಘಟನೆಗಳು ಕೂಡ ಸಹಕಾರ ಕೊಡುತ್ತೆ ಕರ್ನಾಟಕ ಬಂದ್ಗೆ ಅನ್ನುವಂಥದ್ದು? ಈಗಾಗಲೇ 1,000ಕ್ಕೂ ಮೇಲ್ಪಟ್ಟು ಕನ್ನಡ ಪರ ಸಂಘಟನೆಗಳು ಬೆಂಬಲ ಕೊಟ್ಟಿದ್ದಾರೆ. ಇನ್ನೂ 3,000 ಕನ್ನಡ ಪರ ಸಂಘಟನೆಗಳು ಬೆಂಬಲ ಕೊಡ್ತಾರೆ. ಭಾಳ ಅದ್ಭುತವಾಗಿ ಸಂಪೂರ್ಣ ಬಂದ್ ಆಗುತ್ತೆ. ಬಂದ್ಗೆ ಎಲ್ಲರ ಅಭಿಮಾನವನ್ನು ಕೇಳ್ತೀವಿ, ಬೆಂಬಲವನ್ನು ಕೇಳ್ತೀವಿ. ಬಂದ್ಗೆ ಬೆಂಬಲ ಕೊಡಿ ಅಂತೇಳಿ ಕಳಕಳಿಯಿಂದ ಮನವಿ ಮಾಡಿ. ಓಕೆ, ಬಂದ್ ಕರೆದಿರುವಂಥದ್ದು ಸರ್ 22ನೇ ತಾರೀಕು ಮಾರ್ಚ್ನಂದು. ಯಾವುದಕ್ಕೆಲ್ಲ ವಿನಾಯಿತಿ ಇರುತ್ತೆ ಅನ್ನುವಂಥದ್ದು ಸರ್ ಭಾಳ ಮುಖ್ಯವಾಗಿ? ಆವತ್ತು ಆಸ್ಪತ್ರೆಗಳು, ಆಂಬುಲೆನ್ಸ್, ಔಷಧಿ ಅಂಗಡಿ, ಮಾಧ್ಯಮಗಳು ಇವೆಲ್ಲಕ್ಕೂ ವಿನಾಯಿತಿ. ಒಂದು ವೇಳೆ ಬಂದನ್ನು ಹಿಂಪಡಿಬೇಕೆ ಸರ್ಕಾರ ಏನಾದರೂ, ಮುಖ್ಯಮಂತ್ರಿಗಳೇನಾದರೂ ನಿಮಗೆ ಮನವೊಲಿಸಿದ್ರೆ ನಿಮ್ಮ ನಡೆ ಏನು ಅನ್ನುವಂಥದ್ದು? ಯೂಟರ್ನ್ ಏನಾದ್ರು ತಗೊಳ್ತಾರಾ ವಾಟಾಳ್ ನಾಗರಾಜ್ ಅವರನ್ನಂತ? ಈ ಜನ್ಮದಲ್ಲಿ ಹಿಂದೆ ಪಡೆಯುವ ಪ್ರಶ್ನೆ ಇಲ್ಲ. ಈ ಜನ್ಮದಲ್ಲಿ ಇದು ಸತ್ಯ. ಆದ್ದರಿಂದ ಸಮಗ್ರ ಕನ್ನಡಿಗರು ಆಗ ಅವರು MS ನಿಷೇಧ ಮಾಡ್ತೀವಿ ಅಂತೇಳಿ ನಮಗೆ ಕರೆದು ಬೊಮ್ಮಾಯಿಯವರು ದಾರಿ ತಪ್ಪುವುದರಷ್ಟೇ ಹೊರತು ಇಲ್ಲದೇ ಇದ್ದರೆ ಅದ್ರ ಕಥೆನೇ ಬೇರೆ ಇತ್ತು. ಅವರು ನಿಷೇಧ ಮಾಡಲಿಲ್ಲ. ಆ ದೃಷ್ಟಿಯಿಂದ ಈ ಸಾರಿ ಅದಿಲ್ಲವೇ ಇಲ್ಲ. ನಿಷೇಧ ಮಾಡಲೇಬೇಕು. ಬಂದ್ ಹಾಗೆ ಆಗತ್ತೆ. ಇದಿಷ್ಟು ವಾಟಾಳ್ ನಾಗರಾಜ್ ಅವರ ಮಾತಾಗಿತ್ತು. ಅಂದರೆ ಯಾವುದೇ ಕಾರಣಕ್ಕೂ ಕೂಡ ನಾವು ಬಂದನ್ನು ಹಿಂಪಡೆಯಲ್ಲ, ಮಾಡೇ ಮಾಡ್ತೀವಿ. ಬಂದನ್ನು ಮಾರ್ಚ್ 23ನೇ ತಾರೀಕು ನಾವು ಬಂದು ಯಶಸ್ವಿ ಮಾಡ್ತೀವಿ ಅನ್ನೋಂಥ ಮಾತನ್ನು ವಾಟಾಳ್ ನಾಗರಾಜ್ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ TV, ಬೆಂಗಳೂರು.